ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡಿದೆ. ರೈತರಿಗೆ ಮೋಸ ಮಾಡಿದೆ. ಪ್ರತಿಯೊಬ್ಬ ರೈತರಿಗೆ 50 ಕ್ವಿಂಟಲ್ ಮೊದಲು 10 ಅಂದರು, ಆಮೇಲೆ 50 ಅಂದರು. 50ಅಲ್ಲಿ 10 ತೊಗೊಂಡಿಲ್ಲ, 5 ತೊಗೊಂಡಿಲ್ಲ. ಮತ್ತು ಖರೀದಿ ಕೇಂದ್ರಗಳನ್ನು ಹೆಚ್ಚಿನ ಕೂಡ ಮಾಡಿಲ್ಲ. ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಯಾಕಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 80ರಷ್ಟು ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಇವರು 10 ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಿ ಅಂದವರು ಇವತ್ತುವರೆಗೂ ಭಾಳ ಅಂತಂದರೆ ಒಂದು 60-70 ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ಸುಮ್ಮನೆ ಮೊಲಾಸಿಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ತೋಳ್ರಿ ಅಂತಂದ್ರೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ ಚೀಲ ಹಿಡಿದು ಕೂತ್ಕೊಂಡು ಖರೀದಿ ಕೇಂದ್ರ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ರೈತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಮುಖ್ಯಮಂತ್ರಿಗಳು ಹೇಳಿ 1.5 ತಿಂಗಳಾಯ್ತು. ವಿಧಾನಸಭೆ ಪ್ರಾರಂಭ ಆದಾಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ ಅಂತಂದು ಸುಳ್ಳು ಹೇಳಿದರು. ಇವತ್ತವರೆಗೂ ಯಾವುದೂ ಖರೀದಿ ಕೇಂದ್ರ ಆಗಿಲ್ಲ. 20% ಜಿಲ್ಲೆಯಲ್ಲಿ ಬೆಳೆಯುವಂಥ ಮೆಕ್ಕೆಜೋಳ ರೈತರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಈ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಈಗ ರೈತರೆಲ್ಲ ಸರ್ ನೋಂದಣಿ ಆದಂಥ ರೈತರೆಲ್ಲ ಕಟಾವು ಮಾಡಿರಿ, ಅದನ್ನು ಟ್ರ್ಯಾಕ್ಟರ್ನಲ್ಲಿ ಲೋಡ್ ನಿಲ್ಲಿಸಿದ್ರು ಕೂಡ ಅದನ್ನು ಟ್ರ್ಯಾಕ್ಟರಲ್ಲಿ ನಿಲ್ಲಿಸಿದ್ದಾರೆ. ವೇಟ್ ಕಡಿಮೆ ಆಗುತ್ತೆ. ಮತ್ತು ಭಾಳಷ್ಟು ಕಣದಲ್ಲಿರುವಂಥ ಮೆಕ್ಕೆಜೋಳದ ರಾಶಿಯಲ್ಲಿ ನುಸಿ ಹತ್ತಾಕತ್ತವು. ರೈತರ ಪರದಾಟ ಕೇಳೋಕ್ಕಾಗೋದಿಲ್ಲ. ಇಲ್ಲಿಂದ ದೂರದಲ್ಲಿ ಶಿಕಾರಿಪುರಕ್ಕೆ ತೊಗೊಂಡೋಗ್ಬೇಕು, ಅಲ್ಲಿ ತೊಗೊಂಡೋಗ್ಬೇಕು, 3 ದಿವಸ 4 ದಿವಸ ಉಪವಾಸ ಬೀಳಬೇಕು. ಆದರೂ ಕೂಡ ಯಾವುದೇ ರೀತಿ ಸ್ಪಂದನೆ ಆಗ್ತಾಯಿಲ್ಲ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ